ಹಾಯ್ ಫ್ರೆಂಡ್ಸ್, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇವತ್ತು ನಾನು ನಿಮಗೆಲ್ಲ ಒಂದು ಸಣ್ಣದಾದಂತಹ ಕಥೆನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಆ ಕತೆ ಯಾವುದು ಅಂದರೆ ಅದು ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿರೋರದೇ ಆಗಿರ್ಬೋದು ಅಥವಾ ನೀವೆಲ್ಲೋ ಕೇಳಿರೋದು ಕೂಡ ಆಗಿರ್ಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಸಣ್ಣ ಕುಟುಂಬದಿಂದ ಅಂದರೆ ಮಧ್ಯಮ ವರ್ಗದಿಂದ ಬಂದಿರೋ ಅಂತಹ ಒಬ್ಬ ಮಹಿಳೆಯ ಕತೆ ಇದು. ಅವಳಿಗೆ ಮದುವೆ ಆಗುತ್ತೆ. ಆ ಮದುವೆ ಅವಳ ಸೋದರ ಮಾವನ ಜೊತೆನೇ ಆಗುತ್ತೆ. ನೆಕ್ಸ್ಟು ಅವಳಿಗೆ 2 ಮುದ್ದಾದ ಹೆಣ್ಣುಮಕ್ಕಳು ಹುಟ್ಟುತ್ತವೆ. ಮಕ್ಕಳು, ಮನೆ, ಗಂಡ, ಚೆನ್ನಾಗಿರುತ್ತೆ ಸಂಸಾರ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಗಂಡನ್ನ ಕೆಲಸಕ್ಕೆ ಕಳಿಸ್ತಾಳೆ, ಮಕ್ಕಳನ್ನ ಶಾಲೆ ಕಳಿಸ್ತಾಳೆ. ಹೀಗೆ ಗಂಡನ್ನ ಕೆಲಸಕ್ಕೆ ಕಳಿಸಿ, ಮಕ್ಕಳನ್ನ ಶಾಲೆ ಕಳಿಸಿ, ತನ್ನ ಮನೆ ಕೆಲಸನೆಲ್ಲ ಪೂರ್ತಿಯಾಗಿ ಮುಗಿಸ್ತಾಳೆ. ಮನೆ ಕೆಲಸದಲ್ಲೇ ತೊಡಗಿರ್ತಾಳೆ. ಒಂದು ಹೆಣ್ಮಗಳು ಅಂದ ತಕ್ಷಣ ಮತ್ತು ಮನೆ ಕೆಲಸ ಅಂತೂ ಮಾಡಲೇಬೇಕಲ್ವ. ಮನೆ ಕೆಲಸದಲ್ಲೇ ತೊಡಗಿರ್ತಾಳೆ. ಎಲ್ಲದನ್ನೂ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ. ಈ ರೀತಿ ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಹೆಣ್ಣು ಮಗಳ ಕತೆ ಇದು. ಒಂದು ದಿನ ಅವಳ ಲೈಫಲ್ಲಿ, ಅವಳ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿಯಿಂದ ಅವಳಿಗೆ ತುಂಬ ಅಂದರೆ ತುಂಬಾ ತೊಂದರೆ ಆಗುತ್ತೆ. ತುಂಬ ನಷ್ಟ ಆಗುತ್ತೆ. ತುಂಬ ಬೇಜಾರಾಗ್ತಾಳೆ. ತುಂಬ ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಹೋಗ್ತಾಳೆ. 2 ಮುದ್ದಾದ ಹೆಣ್ಮಕ್ಳು ಮತ್ತು ಜೊತೆಗೆ ಒಂದು ನೋವು, ಇದೆಲ್ಲದನ್ನು ತಡ್ಕೊಂಡು ಮುಂದೆ ಹೆಜ್ಜೆ ಇಡ್ತಾಳೆ. ಅವಳ ಗಂಡನ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳ ಗಂಡಂದು ಗೌರ್ಮೆಂಟ್ ಕೆಲಸ ಆಗಿರುತ್ತೆ. ಆ ಕೆಲಸಕ್ಕೆ ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡು ಅರ್ಜಿ ಹಾಕ್ತಾಳೆ. ಇವಳದು TCH ಆಗಿರುತ್ತೆ. ಆ TCH ಕೋರ್ಸ್ನ ಅವಳ ಗಂಡನೇ ಓದೋಕ್ಕೆ ಹೆಲ್ಪ್ ಮಾಡಿರ್ತಾನೆ. ಮತ್ತು ಮುಂದೊಂದು ದಿನ ಅವಳಿಗೆ ತಾಳಿ ಚೈನ್ ಮಾಡಿಸ್ಬೇಕು ಅಂತ ಅವಳ ಗಂಡ ತುಂಬ ಆಸೆಯಿಂದ ದುಡ್ಡನ್ನೆಲ್ಲ ಕೂಡಿಟ್ಟಿರ್ತಾನೆ. ನೋಡಿ ಹೇಗಿದೆ ಅಂದರೆ, ಅದೇ ದುಡ್ಡು ಇವತ್ತು ಅವಳ ಜೀವನಕ್ಕೆ, ಅವಳ ಕಷ್ಟಕ್ಕೆ ಆಗ್ತಾಯಿದೆ. ಅದೇ ದುಡ್ಡನ್ನು ಉಪಯೋಗಿಸ್ಕೊಂಡು ಅವಳು ತನ್ನ ಗಂಡನ ಕೆಲಸನ ತನಗೆ ಬರೋ ಥರ ಮಾಡ್ಕೊತಾಳೆ. ಅದಕ್ಕೆ ಅವರ ಫ್ಯಾಮಿಲಿ ಸಪೋರ್ಟು ಅಂದರೆ ಜೊತೆಯಲ್ಲಿರೋರು, ಅಕ್ಕ ತಂಗಿ ಎಲ್ಲರೂ ಕೂಡ ಅವಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ. ತುಂಬ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಹಾಗೆ ಅವಳು ಕೆಲಸಕ್ಕೆ ಹೋಗೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾಳೆ. ಆ ಮುದ್ದಾದ 2 ಹೆಣ್ಮಕ್ಳನ್ನ ಜೊತೇಲಿ ಇಟ್ಕೊಂಡು, ಅವ್ರನ್ನ ಓದಿಸ್ಕೊಂಡು, ಅವಳು ಕೆಲಸ ಮಾಡಿಕೊಂಡು ಯಾವುದೋ ಒಂದು ಕಡೆಯಲ್ಲಿ ತಾನು ತನ್ನ ಮಕ್ಕಳನ್ನ ಕರ್ಕೊಂಡು ಜೀವನ ನಡೆಸ್ತಾ ಇರ್ತಾಳೆ. ಒಂದಿನ ಏನಾಗುತ್ತೆ, ಅವಳು ಅದೇ ಮಕ್ಕಳಿಗೋಸ್ಕರ ವೇತನ ಅವಳಿಗೆ ಬರ್ತಾ ಇರೋ ವೇತನ ಕಡಿಮೆ ಇರುತ್ತೆ. ಹಾಗಾಗಿ 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ ಮತ್ತು ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಕಷ್ಟ ಆದರೂ ಕೂಡ ಮಕ್ಕಳನ್ನ ನೋಡಿಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಅವಳು ಡಿಗ್ರಿನೂ ಕೂಡ ಮುಗಿಸ್ಕೊತಾಳೆ. 3 ವರ್ಷ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೋಸ್ಕರ 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು, ಹಾಗೆ ಮಕ್ಕಳ ಮದುವೆ, ಅವ್ರದ್ದು ಸಂಸಾರ, ಮೊಮ್ಮಕ್ಕಳು ಎಲ್ಲರ ಜೊತೆನೂ ಇವಾಗ ಚೆನ್ನಾಗಿದ್ದಾಳೆ. ಎಲ್ಲರ ಜೊತೆನೂ ಇವಾಗ ತುಂಬ ಚೆನ್ನಾಗಿ ಮೊಮ್ಮಕ್ಕಳು ನೋಡಿಕೊಂಡು ತುಂಬ ಆರಾಮಾಗಿ ಜೀವನ ಸಾಗಿಸ್ತಾ ಇದ್ದಾಳೆ. ಇದು ಇವತ್ತಿನ ಸಣ್ಣದಾದಂಥ, ಕಿರಿಯದಾದಂತಹ ಪುಟ್ಟ ಕತೆ ಒಂದು ಮಹಿಳೆಯ ಬಗ್ಗೆ. ಈ ಮಹಿಳೆ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಮಕ್ಕಳನ್ನ ಸಾಕೋಕ್ಕೆ. ತುಂಬ ಅಂದರೆ ಒಂದು ಹೆಣ್ಮಗಳು ಏನು ಬಂದ್ರೂ ಸಾಧಿಸ್ತಾಳೆ, ಏನು ಬಂದ್ರೂ ಹಿಂದೆ ಜರಿಯಲ್ಲ. ಮಕ್ಕಳಿಗೋಸ್ಕರ, ಮನೆಗೋಸ್ಕರ ಎಲ್ಲನೂ ತೂಗಿಸ್ಕೊಂಡು ಹೋಗ್ತಾಳೆ ಅಂತ ಹೇಳೋಕ್ಕೆ ಈ ಕಥೆನ ನಾನು ನಿಮಗೆ ಇವತ್ತು ಈ ಕತೆ ಯಾಕೆ ಇವತ್ತು ಹೇಳಿದೆ ಅಂತಂದರೆ, ಇವತ್ತು ಮಹಿಳಾ ದಿನಾಚರಣೆ. ಮತ್ತು ಈ ಮಹಿಳೆ ಥರ ತುಂಬ ಜನ ಇರ್ತಾರೆ. ಇವರೊಬ್ಬರೇ ಅಂತ ಅಲ್ಲ, ತುಂಬ ಜನ ಮಹಿಳೆಯರು, ಈ ಸುಧಾಮೂರ್ತಿ ಥರ ತುಂಬ ಜನ ಮಹಿಳೆಯರು
ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದಿರ್ತಾರೆ. ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಗಂಡನಿಗೋಸ್ಕರ. ಈ ರೀತಿ ಸಾಲು ಮರದ ತಿಮ್ಮಕ್ಕ, ಈ ರೀತಿ ತುಂಬ ಜನ ಇದ್ದಾರೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.